ಏನು ಪ್ರಥಮ್ ಮೇಲೆ ಹಲ್ಲೆ ಮಾಡಲು ಅಂದರೆ ಒಳ್ಳೆ ಹುಡುಗ ಪ್ರಥಮ್ ಈಗಾಗಲೇ ಒಂದು 7-8 ಚಲನಚಿತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಮತ್ತು ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಬಿಗ್ ಬಾಸಲ್ಲಿ ಗೆದ್ದಾಗ ಅವರು ಯೋಧರಿಗೆ ದುಡ್ಡು ಕೊಟ್ಟಂಥದ್ದು, ರೈತರಿಗೆ ದುಡ್ಡು ಕೊಟ್ಟಂಥದ್ದು, ಆಮೇಲೆ ಜನರ ಪರವಾಗಿ ನಿಂತಂಥದ್ದು. ಅದರಿಂದ ಆಮೇಲೆ ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನ, ಕಾಳಜಿ ಇರುವಂಥ ಒಬ್ಬ ನಟ. ಯಾರೋ ಅವ್ರನ್ನ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋವಂಥ ಘಟನೆ ನಡೆದಿದೆ. ಅದನ್ನು ಖಂಡಿಸಿ ನಾವು ಇವತ್ತು ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಕನ್ನಡಿಗರ ರಕ್ಷಣಾ ವೇದಿಕೆ, ಕನ್ನಡ ಪ್ರಕಾಶನ ಅವರು, ಅವರ ಸಂಘಟನೆ, ಹೈಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ AR ಸಾಮಣ್ಣ ಅವರು, ಅವರ ಸಂಘಟನೆ, ಮತ್ತು ನಮ್ಮ ಕರುನಾಡ ಯುವ ಸೇನೆಯ ರಾಜ್ಯಾಧ್ಯಕ್ಷರು ರವಿಕುಮಾರ್ ಅವರ ಸಂಘಟನೆ, ಆಮೇಲೆ ದಲಿತ ಸಂಘಟನೆ ರವಿಕುಮಾರ್ ಅವರು, ಕಾರ್ಮಿಕ ಸಂಘಟನೆ ಹನುಮಂತರಾಜ್ ಅವರು, ಮತ್ತು ಆನಂದಣ್ಣ ಅವರು, ಪ್ರೆಸ್ಸು ಮೀಡಿಯಾದವರು, ಮತ್ತು ಇವರು ಮಹಿಳಾ ಹೋರಾಟಗಾರ್ತಿಯವರು, ಈ ರೀತಿ ಸಾಕಷ್ಟು ಜನ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೋ ಇವತ್ತು ಭೇಟಿ ಮಾಡಲಿಕ್ಕೆ. ಆದರೆ ಅವರು ಕಾರಣಾಂತರಗಳಿಂದ ದಾವಣಗೆರೆಗೆ ಹೋಗಿರೋದ್ರಿಂದ ನಮ್ಮನ್ನು ನಾಳೆ ತಮ್ಮನ್ನು ಭೇಟಿ ಆಗ್ತೇವೆ, ಪ್ರೆಸ್ ಮೀಟ್ ಮಾಡೋಣ ಸರ್. ತಮಗೆ ನಾನು ಚಿರಋಣಿ ಅರ್ಪಿಸ್ತಾ ಇದ್ದೇನೆ, ಅಂದರೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಮೇಲಿಟ್ಟಂಥ ಕಾಳಜಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಯಾರು ಅವ್ರಿಗೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅವ್ರನ್ನ ಕೂಡಲೇ ಬಂಧನ ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡೋವಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಇದನ್ನು ನಾವು ಖಂಡಿಸ್ತೇವೆ. ಈ ರಾಜ್ಯದಲ್ಲಿ ಒಬ್ಬ ಸೆಲೆಬ್ರಿಟಿಗೆ ಈ ರೀತಿ ಆದರೆ, ಆಮೇಲೆ ನಾನೊಂದು ಹೇಳ್ತೇನೆ, ನೀವು ಬಾಸ್ ಅನ್ನು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ಬಾಸ್ ಅಂದರೆ ನಿಮ್ಮ ಮನೆಗಳಲ್ಲಿ ಇದು ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಬಾಸ್ ಅಂತ ಯಾರೂ ಇಲ್ಲ. ಬಾಸ್ ಅಂದರೆ ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಭಾರತಾಂಬೆ, ಕನ್ನಡಾಂಬೆ ಬಾಸ್. ಈ ರಾಜ್ಯಕ್ಕೆ ನಾವು ಅವ್ರನ್ನ ಗೌರವಿಸುವಂಥದ್ದು, ಗುರುತಿಸುವಂಥದ್ದು, ಕುವೆಂಪು ಅವ್ರನ್ನ ಗುರುತಿಸುವಂಥದ್ದು, ಕೆಂಪೇಗೌಡರನ್ನ ಗುರುತಿಸುವಂಥದ್ದು, ಸಂಗೊಳ್ಳಿ ರಾಯಣ್ಣನ ಗುರುತಿಸುವಂಥದ್ದು, ಈ ರೀತಿ ಸಾಕಷ್ಟು ಮಾನ್ಯರನ್ನ ಗೌರವಿಸುವಂಥದ್ದು, ಗುರುತಿಸುವಂಥ ಕೆಲಸ ಆಗಬೇಕೇ ಹೊರತು ಇದು ಎಲ್ಲೋ ಒಂದು ಕಡೆ ಈ ರೌಡಿ ಪ್ರವೃತ್ತಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತಾ ಇದ್ದೇವೆ. ನಾಳೆ ವಿವರವಾಗಿ ಇದ್ರ ಬಗ್ಗೆ ಮಾತಾಡ್ತೇವೆ. ಈಗ ನಮ್ಮ ಹೈಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದ AR ಸ್ವಾಮಿ ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ನಮಸ್ಕಾರ. ಏನಿವತ್ತು ಮಾಧ್ಯಮಗಳಲ್ಲಿ ಬಿತ್ತರವಾಯಿತು, ಪ್ರಥಮ ಹುಡುಗ ಒಳ್ಳೆ ಹುಡುಗ ಅಂತ ಅವನು ಏನು ಹೇಳ್ಕೊಂಡಿದ್ದಾನೆ, ಪ್ರಥಮ್ ಒಳ್ಳೆ ಹುಡುಗ, ಅವನ ಹೆಸರಲ್ಲೇ ಬಂದಿದೆ ಅಂತ ಒಳ್ಳೆ ಹುಡುಗನ ಮೇಲೆ ಹಲ್ಲೆ ಮಾಡೋದು ಏನು ಕಾರಣ? ಯಾಕೆ ಅವನ ಮೇಲೆ ಹಲ್ಲೆ ಮಾಡಬೇಕು? ಅವ್ನು ಬೆಳಿಬಾರ್ದಾ? ಕರ್ನಾಟಕದಲ್ಲಿ ಅವನು ಒಬ್ಬ ಕನ್ನಡಿಗರು ತುಂಬ ಹೋರಾಟ ಮಾಡಿದ್ದಾನೆ, ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾನೆ. ಅವನು ಬಿಗ್ ಬಾಸ್ ಅಲ್ಲಿ ಗೆದ್ದಾಗ ತನ್ನ ದುಡ್ಡನ್ನ ಯೋಧರಿಗೆ ಮತ್ತು ರೈತರಿಗೆ ಅರ್ಪಿಸಿದ್ದಾನೆ. ತನ್ನ ಕೈಲಿ ಏನು ಸಹಾಯ ಆಗುತ್ತೆ ಅಷ್ಟು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಂತ ವ್ಯಕ್ತಿಗೆ ಯಾಕೆ ಅವನಿಗೆ ಹಲ್ಲೆ ಮಾಡಕ್ ಹೋಗಿದ್ರು ಇವರು ಕಿಡಿಗೇಡಿಗಳು? ನೋಡಿ, ನೀವು ಯಾರ ಮೇಲೆ ಗೌರವ ಇಟ್ಕೊಂಡಿದ್ದೀರೋ ಇಟ್ಕೊಳ್ಳಿ, ಯಾರನ್ನ ಪೂಜಿಸ್ತೀರೋ ಪೂಜಿಸ್ಕೊಳ್ಳಿ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಇನ್ನೊಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಅವನು ಬೆಳಿಬೇಕು. ಒಂದೇ ಮರ, ಒಂದು ಆಲದ ಮರ ಬೆಳೆದಾಗ ಅದರ ನೆರಳಲ್ಲಿ ಅಥವಾ ಅದರಲ್ಲಿ ಹಣ್ಣು ತಿನ್ನಕ್ಕೆ ಎಷ್ಟೋ ಪಕ್ಷಿಗಳು ಬರ್ತವೆ, ಎಷ್ಟೋ ಜನ ಬಂದು ಆ ನೆರಳಲ್ಲಿ ನಿಂತ್ಕೋತಾರೆ. ಅದೇ ರೀತಿ ಒಬ್ಬನಿಗೆ ಯಾವುದೇ ರೀತಿಯ ತೊಂದರೆ ಮಾಡಕ್ ಕೂಡ್ದು. ಅದನ್ನ ನೋಡಿ, ನೀವು ಆ ಥರ ಅವನು ಏನಾದರೂ ಅಪಪ್ರಚಾರ ಮಾತಾಡಿದ್ರೆ ಅದು ಕಾನೂನಿದೆ. ನೀವು ಯಾರು ಅವನಿಗೆ ಹಲ್ಲೆ ಮಾಡಕ್ಕೆ? ಯಾಕೆ ಅವನಿಗೆ ಚಾಕು ತಗೊಂಡು ತೋರಿಸ್ಬೇಕು? ಎಲ್ಲೂ ಓಡಾಡಂಗಿಲ್ವಾ ಒಬ್ಬ ವ್ಯಕ್ತಿ? ಇದನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಖಂಡಿಸಿ, ಎಲ್ಲ ವ್ಯಕ್ತಿಗಳು ಒಂದೇ ತರ ನೋಡೋ ತರ ಮಾಡಿ, ಎಲ್ರೂ
ಬೆಳಿಬೇಕು, ಬೆಳೆದು ಜನಗಳು ಒಳ್ಳೇದು ಮಾಡಬೇಕು ಅನ್ನೋದೇ ನಮ್ಮ ಆಸೆ. ನಮಸ್ಕಾರ. ನೋಡ್ರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಇಲ್ಲಿ ಮಾತಾಡಲಿಕ್ಕೆ ಅವರವರ ಅಭಿಪ್ರಾಯ ತಿಳಿಸ್ಲಿಕ್ಕೆ ಯಾವುದೇ ರೀತಿ ಕಡಿವಾಣ ಇಲ್ಲ. ಅದನ್ನು ಮಾಡಕ್ಕೆ ಹೋಗಬೇಡಿ. ಅವ್ರಿಗೆ ಅಂದಿದ ಅಂತಾರೆ, ನಿಮ್ಗೆ ಸರಿ ಇಲ್ವಾ ಕಾನೂನು ರೀತಿ ಹೋಗಿ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಸ್ಟೇಷನ್ ಇದೆ. ಆದರೆ ನಾಳೆ ಇದ್ರ ಬಗ್ಗೆ ವಿವರವಾಗಿ ಮಾತಾಡ್ತೇವೆ. ಜೈ ಹಿಂದ್, ಜೈ ಕನ್ನಡ.